ಇದ್ದಿತು ವರ್ಧಮಾನಗೆ ಹಲವಾರು ಅಭಿಧೇಯಗಳು. ಕರೆವರವನನ್ನು ವಿದೇಹದಿನ್ಹ ವೈಶಾಲಿಕನೆಂದು ಪ್ರಸಿದ್ಧಗೊಳಿಸಿದವನನ್ನು ಪಿತೃವಂಶ ಪರಂಪರೆಯ ಜ್ಞಾತೃಪುತ್ರನೆಂದು ಅಂತೆ ಕರೆವರಾಜನರು. ವೀರ ನಿರ್ಗ್ರಂಥ ಸನ್ಮತಿ ಮತ್ತ ಮಹಾವೀರನೆಂದು ಹೊಂದಿ ಅಭಿಮಾನವನು. ಬೆಳೆದಂತೆ ಬಾಲಕ ವೀರವರ್ಧಮಾನನು ತೋರುವನು ಆಸಕ್ತಿಯನು ಆಧ್ಯಾತ್ಮ ವಿಷಯದಲ್ಲಿ. ಮತ್ತ ತೀರ್ಥಂಕರರ ಕತೆಗಳನ್ನು ಆಲಿಸುವುದರಲ್ಲಿ ಹೇಳುವನವನು ನಮೋಕಾರ ಮಂತ್ರವನು ತನ್ನ ತೊದಲ ನುಡಿಯಲ್ಲಿ. ಉಸಿರುವಂತೆ ಎಳೆತಳಿರುವರಳುವಂತೆ ಹೊಸ ಅಲರು ಚೈತ್ರೋದ್ಯಾನದಲ್ಲಿ. ವರ್ಧಿಸಿರೇ ದಿನ ದಿನಕ್ಕೂ ಮಹಾವೀರವರ್ಧಮಾನನ ಮನದಲ್ಲಿ. ಆಧ್ಯಾತ್ಮ ಕಾಂತಿಯು ಪ್ರಜ್ವಲಿಸುವುದು ಜ್ಞಾನದೀಪ್ತಿಯಲ್ಲವನ ದೇಹವು ಅಲೌಕಿಕಗೊಳಿಸಲದನುಮತಿ ಅಲಮತಿ ಶ್ರುತ ಮತ್ತಾವಧಿ ಜ್ಞಾನ ಪ್ರಕಾಶವು ಆವಿರ್ಭವಿಸಿತನಲ್ಲಿ. ಸೌಂದರ್ಯ ತೇಜವು ಪ್ರಕಟಗೊಳಿಸುವುದು ವಿತರಾಗತೆಯನವನ ಚಾರು ನೇತ್ರವು. ಅಂತೆಯೇ ಹೊಮ್ಮಿಸುವುದು ತತ್ವ ಸುಗಂಧನವನ ವಚನವು. ಸೃಷ್ಟಿಯಾಗಿತ್ತವನ ಆಚಾರು ಶರೀರವು ಮೂಲೋಕಗಳ ಸರ್ವೋತ್ತಮ ಪರಮಾಣುಗಳಿಂದಲೇ ಇದ್ದ ಭೂಮಂಡಲದೆಲ್ಲ ಶಾಂತರಸ ಪರಮಾಣುಗಳು. ಆ ತ್ರಿಲೋಕ ಮೋಹಕ ಸೌಂದರ್ಯ ಸಾರನಲಿ ಅಂತೆ ನಾಚುವುದು ಕಡಲು ಸಿರಿಭುವನ ಭೂಷಣವನ ಗಾಂಭೀರ್ಯಕ್ಕೆ. ರಚಿತವಾಗುವುದು ಮುಗಿಲು ಸ್ಥಿರ ಸುಂದರವನ ಪ್ರಶಾಂತಿಗೆ. ಅಂತೆಯೇ ಭಾಗುವುದು ಭಕ್ತಿಯಲಿ ಭುವಿಯವನ ಶ್ರೀಪದಕ್ಕೆ. ಭಾಗುವುದು ಭಕ್ತಿಯಲಿ ಭುವಿಯವನ ಶ್ರೀಪದಕ್ಕೆ. ಆ ಜಿನಬಾಲಕನಿಗೆ ಆ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಭಕ್ತಿಯ ರಸದ ಚಿಲುಮೆಯನ್ನೇ ಹರಿಸಿದ್ದಾರೆ. ಹಬ್ಬಬ್ಬಾ, ವರ್ಧಮಾನನಿಗೆ ಹೆಸರಾಯಿತು. ಅವನ ಜಾತಕದಲ್ಲಿ ಏನಿದೆ ಎನ್ನುವುದನ್ನು ಜ್ಯೋತಿಷಾಚಾರ್ಯರು ಹೇಳಿದರು. ವರ್ಧಮಾನನಿಗೆ ಹಲವಾರು ಅಭಿಧೇಯಗಳು, ಹಲವಾರು ಹೆಸರುಗಳು. ವಿದೇಹದಿನ್ನ ವೈಶಾಲಿಕ ಎಂಬುದಾಗಿ ಅವನನ್ನು ಪ್ರಸಿದ್ಧಿಯಾದ. ಅವನ ಪಿತೃವಂಶ ಪರಂ ಜ್ಞಾತಪುತ್ರ ಎಂಬುದಾಗಿ ಕೂಡ ಕರೀತಾರೆ. ಜನ ಅವನನ್ನು ವೀರ, ನಿರ್ಗ್ರಂಥ, ಸನ್ಮತಿ ಮತ್ತು ಮಹಾವೀರ ಎಂಬತಕ್ಕಂಥ ಹೆಸರನ್ನು ಅವನನ್ನು ಕರೀತಾರೆ. ಬೆಳೆದಂತೆ ಆ ವೀರವರ್ಧಮಾನನು ಅವನು ತನ್ನ ಆಸಕ್ತಿಯನ್ನು ಆಧ್ಯಾತ್ಮ ವಿಷಯದಲ್ಲಿ ತೋರಿಸ್ತಾನಂತೆ. ಮತ್ತು ತೀರ್ಥಂಕರರ ಕಥೆಗಳನ್ನು ಆಲಿಸುವುದರಲ್ಲಿ ಅವನು ತನ್ಮಯನಾಗ್ತಾನೆ. ನಮೋಕಾರ ಮಂತ್ರವನ್ನು ತನ್ನ ತೊದಲು ನುಡಿಯಲ್ಲಿ ಕಲಿಯುತ್ತಂತೆ ಆ ಮಗು. ಮತ್ತು ಎಳೆತಳಿರು ಅರಳುವಂತೆ ಎಳೆತಳಿರು ವಸಲರು ಚೈತ್ರೋದ್ಯಾನದಲ್ಲಿ. ವಸಲರು ಇವನು ಅವನು ಹೀಗೆ ದಿನದಿನಕ್ಕೂ ವರ್ಧಿಸಿದಂಥ ಮಹಾವೀರ. ಅವನು ಆಧ್ಯಾತ್ಮ ಕಾಂತಿಯ ಪ್ರಜ್ವಲನ ಉಂಟಾಯಿತು. ಅವನ ದೇಹ ನಶ್ವರ, ಆತ್ಮ ಶಾಶ್ವತ ಎನ್ನುವುದನ್ನು ತಿಳ್ಕೊಂಡ ಮೊದಲೇ ತೀರ್ಥಂಕರರು ಅವರಿಗೆ ಮತಿ, ಶ್ರುತ ಮತ್ತು ಅವಧಿಜ್ಞಾನದ ಪ್ರಕಾಶ ಅವನಿಗೆ ಗರ್ಭದಲ್ಲೇ ಆಗಿತ್ತು. ಅಂಥದ್ರಲ್ಲಿ ಅವನ ಸೌಂದರ್ಯ ಪ್ರಕಟ ಆಯ್ತಂತೆ. ವೀತರಾಗದ ಚಾರುನೇತ್ರ ಮತ್ತು ತತ್ವ ಸುಗಂಧವೆಲ್ಲವೂ ಕೂಡ ಅವನ ವಚನದಲ್ಲಿ ಆಯಿತು. ಹೀಗೆ ಅವನ ಚಾರು ಶರೀರದಲ್ಲಿ 3 ಲೋಕಗಳಿಂದಲೂ ಕೂಡ ಈ ಪರಮಾಣುಗಳು, ಆ ಭೂಮಂಡಲ ಎಲ್ಲ ಶಾಂತರಸದ ಪರಮಾಣುಗಳು ಆ ತ್ರಿಲೋಕ ಮೋಹಕ ಸೌಂದರ್ಯ ಸಾರದಲ್ಲಿ ಮುಳುಗೋಯ್ತು.
ಅಂತ ಅವನ ಸೌಂದರ್ಯವನ್ನು ಕಂಡು ಕಡಲು ಕೂಡ ನಾಚುತ್ತೆ. ಸಿರಿಭುವನ ಭೂಷಣ, ಅವನು ಸಿರಿಭುವನದ ಭೂಷಣ, ಅವನ ಗಾಂಭೀರ್ಯಕ್ಕೆ ಲಜ್ಜೆ ಆಯ್ತಂತೆ. ಆಗ ಈ ದಿಸೆಯಲ್ಲಿ ಆ ಇಡೀ ಇಡೀ ಲೋಕವೇ ಭಾಗ್ತಾ ಇದೆಯಂತೆ. ಭಕ್ತಿಯಲ್ಲಿ ಭುವಿ ಅವನ ಶ್ರೀಪದಕ್ಕೆ, ಅವನ ಶ್ರೀಪದ ಕಮಲಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರಂತೆ. ಅಬ್ಬಾ, ಎಂತಹ ಮನೋಜ್ಞತೆಯ ವರ್ಣನೆ ಇದೆ ಇಲ್ಲಿ ನೋಡಿ. ನಮಸ್ಕಾರ.